ನಮ್ಮೆಲ್ಲರ ಹೆಮ್ಮೆಯ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಬಾಲ್ಯವನ್ನು ಪರಿಚಯಿಸುವ ಮೇರಾ ಬಚ್ಪನ್ ಪಾಠದ ಭಾಗ 1 ಹಾಗೂ 2 ನೀವೆಲ್ಲ ಈಗಾಗಲೇ ನೋಡಿ ತಿಳಿದು ಅಭ್ಯಸಿಸಿದ್ದೀರೆಂದು ಭಾವಿಸುತ್ತೇನೆ. ಇದು 3ನೇ ಭಾಗ. ಇದರಲ್ಲಿ ನಾನು ಮೊದಲೇ ತಿಳಿಸಿದಂತೆ एक वाक्य में उत्तर लिखिए, 2-3 वाक्यों में उत्तर लिखिए, 4 या 5 वाक्यों में उत्तर लिखिए, मुहारों पर ध्यान दीजिए. ಇನ್ನಿತರೆ ವ್ಯಾಕರಣಾಂಶಗಳನ್ನು ಇಲ್ಲಿ ಚರ್ಚಿಸೋಣ. ಮೊದಲಿಗೆ एक वाक्य में उत्तर लिखिए. पहला प्रश्न है, अब्दुल कलाम जी का जन्म कहाँ हुआ? अब्दुल कलाम जी का जन्म मद्रास राज्य के रामेश्वरम कस्बे में हुआ. ಪ್ರಶ್ನೆಯ ಅರ್ಥ ಏನೆಂದರೆ, ಅಬ್ದುಲ್ ಕಲಾಂ ಜಿ ಅವರ ಜನ್ಮಸ್ಥಳ ಯಾವುದು ಎಂದು. ನಿಮಗೆಲ್ಲ ಗೊತ್ತಿದೆ ತಾನೆ, ಅಬ್ದುಲ್ ಕಲಾಂ ಜಿ ಅವರ ಜನ್ಮಸ್ಥಳ ಮದ್ರಾಸ್ ರಾಜ್ಯದ ಅಂದರೆ ಇಂದಿನ ತಮಿಳುನಾಡಿನ ರಾಮೇಶ್ವರಂ ಎಂಬ ಪಟ್ಟಣದಲ್ಲಿ ಅವರ ಜನ್ಮ ಆಯಿತು. दूसरा प्रश्न है, अब्दुल कलाम जी बचपन में किस घर में रहते थे? ಬಾಲ್ಯದಲ್ಲಿ ಅಬ್ದುಲ್ ಕಲಾಂ ರವರು ಎಂಥ ಮನೆಯಲ್ಲಿ ವಾಸಿಸ್ತಾ ಇದ್ರು? ಅಬ್ದುಲ್ ಕಲಾಂ ಜಿ ಬಚಪನ್ में अपने पुश्तैनी घर में रहते थे. ಅಬ್ದುಲ್ ಕಲಾಂ ರವರು ಬಾಲ್ಯದಲ್ಲಿ ತಮ್ಮ ಪೂರ್ವಜರಿಂದ ಬಂದಿರತಕ್ಕಂತಹ ಮನೆಯಲ್ಲಿ ವಾಸವಾಗಿದ್ದರು. ಅಬ್ದುಲ್ ಕಲಾಂ ಜಿ ಕೆ ಬಚಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ? ಅಬ್ದುಲ್ ಕಲಾಂ ರವರ ಬಾಲ್ಯದಲ್ಲಿ ದುರ್ಲಭ ವಸ್ತು ಅಂದರೆ ಸುಲಭಕ್ಕೆ ಸಿಗದ ವಸ್ತು, ಅಪರೂಪದ ವಸ್ತು ಯಾವುದಾಗಿತ್ತು ಮಕ್ಕಳೇ? ಗೊತ್ತಲ್ಲ? ಅಬ್ದುಲ್ ಕಲಾಂ ಜಿ ಕೆ ಬಚಪನ್ ಮೇ ಪುಸ್ತಕೆ ದುರ್ಲಭ ವಸ್ತು ಥಿ. ಪುಸ್ತಕೆ ಯಾ ಕಿತಾಬೆ ದುರ್ಲಭ ವಸ್ತು ಥಿ ಅಂದರೆ ಆಗಿನ ಕಾಲದಲ್ಲಿ ಪುಸ್ತಕಗಳು ಬಹಳ ಅಪರೂಪದ ವಸ್ತುಗಳಾಗಿದ್ವು. चौथा प्रश्न है, अब्दुल कलाम जी के चचेरे भाई कौन थे? अब्दुल कलाम जी के चचेरे भाई शमसुद्दीन थे. ಪ್ರಶ್ನೆಗೆ ಅರ್ಥ ಏನಂದ್ರೆ, ಅಬ್ದುಲ್ ಕಲಾಂ ರವರ ಕಜಿನ್ ಬ್ರದರ್ ಹೆಸರೇನು ಅಂತ. ಏನವರ ಕಜಿನ್ ಬ್ರದರ್ ಹೆಸರು? ಶಂಸುದ್ದೀನ್ ಅಂತ ನಾವು ಉತ್ತರದಲ್ಲಿ ಬರಿಬೇಕು. 2ನೇ ಮೇನು, 2-3 वाक्यों में उत्तर लिखिए. पहला प्रश्न है, अब्दुल कलाम का बचपन बहुत ही निश्चिंतता और सादगी में बीतने के कारण लिखिए. अब्दुल कलाम जी के पिता जैनुल अब्दीन आडंबरहीन व्यक्ति थे. उनके घर में आडंबर के लिए कोई स्थान नहीं था. अनावश्यक और ऐशो आराम वाली चीजों से वे बहुत दूर रहते थे. घर में आवश्यक चीजें समुचित मात्रा में सुलभता से उपलब्ध थीं. अब्दुल कलाम रवರ ಬಾಲ್ಯ ಸಾಕಷ್ಟು ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೆಯಿತು. ಕಾರಣವನ್ನ ಬರಿಬೇಕಿಲ್ಲಿ. ಏನ್ ಕಾರಣ? ಅವ್ರ ತಂದೆ ಆಡಂಬರಹೀನ ವ್ಯಕ್ತಿಯಾಗಿದ್ರು, ಅಂದ್ರೆ ತೋರಿಕೆ ಇರಲಿಲ್ಲ. ಅನಾವಶ್ಯಕವಾಗಿ ಅವರು ಖರ್ಚು ಮಾಡ್ತಾ ಇರಲಿಲ್ಲ. ಹಾಗೆಯೇ ಅನಾವಶ್ಯಕವಾಗಿ ಮತ್ತು ತೋರಿಕೆಗಾಗಿ ಬೇಡದ ವಸ್ತುಗಳನ್ನೆಲ್ಲ ಅವರು ಕೊಂಡ್ಕೊಳ್ತಾನೂ ಇರಲಿಲ್ಲ. ಹಾಗಂತ ಅವರು ಜಿಪುಣರು ಸಹ ಆಗಿರಲಿಲ್ಲ. ಮನೆಯಲ್ಲಿ ಏನು ಅವಶ್ಯಕತೆ ಇರುತ್ತೋ ಆ ಥರದ ವಸ್ತುಗಳು ಸಾಕಷ್ಟು ಲಭ್ಯವಿದ್ವು. ಅಂದ್ರೆ ಏನ್ ಬೇಕೋ ಅವು ಇದ್ವು, ಏನ್ ಬೇಡವೋ ಏನು ಅನಾವಶ್ಯಕನೋ ಅವು ಅವರ ಮನೆಯಲ್ಲಿ ಇರಲಿಲ್ಲ. ಹೀಗಾಗಿ ಅವರ ಬಾಲ್ಯ ಸಾಕಷ್ಟು ನಿಶ್ಚಿಂತೆ ಹಾಗೂ ಸರಳತೆಯಿಂದ ಕಳೀತು. दूसरा प्रश्न है, आशी अम्मा जी अब्दुल कलाम को खाने में क्या क्या देती थी? ಏನು ಈ ಪ್ರಶ್ನೆಯ ಅರ್ಥ? ಆಶಿ ಅಮ್ಮ ಅವರು ಅಬ್ದುಲ್ ಕಲಾಂ ರವರಿಗೆ ಊಟದಲ್ಲಿ ಏನನ್ನ ಬಡಿಸ್ತಾ ಇದ್ರು, ಏನನ್ನ ಕೊಡ್ತಾ ಇದ್ರು ಗೊತ್ತಲ್ಲ ನಮಗೆ? आशी अम्मा जी अब्दुल कलाम जी को खाने में चावल एवं स्वादिष्ट सांभर देती थी. साथ में घर का बना अचार और नारियल की ताजी चटनी भी होती थी. ಅಂದ್ರೆ ಬಾಳೆ ಎಲೆಯನ್ನ ನೆಲದ ಮೇಲೆ ಹಾಸಿ ಅವರ ಅಡುಗೆ ಮನೆಯಲ್ಲಿ ಅವರು ಊಟ ಮಾಡ್ತಾ ಇದ್ರು. ಅನ್ನದ ಜೊತೆಗೆ ಸ್ವಾದಿಷ್ಟವಾದಂತಹ ಸುಗಂಧಿತ ಸಾಂಬಾರ್ ಕೊಡ್ತಾ ಇದ್ರು. ಜೊತೆಗೆ ಮನೆಯಲ್ಲೇ ತಯಾರಾದಂತಹ ಉಪ್ಪಿನಕಾಯಿ ಹಾಗೂ ತೆಂಗಿನ ಚಟ್ನಿ ಸಹ ಇರ್ತಾ ಇತ್ತು. ಈ ರೀತಿಯ ಸ್ವಾದಿಷ್ಟ ಭೋಜನ ಅವರ ಅಮ್ಮನ ಕೈಯಿಂದ ಕಲಾಂ ರವರು ತಿಂತಾ ಇದ್ರು. तीसरा प्रश्न है, जैनुल अब्दीन नमाज के बारे में क्या कहते थे? अब्दुल कलाम ने अपने पिताजी जैनुल अब्दीन से नमाज की प्रासंगिकता के बारे में पूछा. तब उन्होंने कहा कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं रहता है. मतलब ಜೈನುಲ್ ಅಬ್ದೀನ್ ರವರು ನಮಾಜಿನ ಬಗ್ಗೆ, ಪ್ರಾರ್ಥನೆಯ ಬಗ್ಗೆ ಏನೆಂದು ಹೇಳಿದರು? ಇದು ಪ್ರಶ್ನೆ. ಉತ್ತರ ಏನಂದ್ರೆ, ಅಬ್ದುಲ್ ಕಲಾಂ ರವರು ಪ್ರಶ್ನೆ ಮಾಡುವ ವಯಸ್ಸಿಗೆ ಬಂದಾಗ ಸಹಜ ಕುತೂಹಲಕ್ಕಾಗಿ
ಅವ್ರೇನು ಮಾಡ್ತಾರೆ, ನಾವ್ಯಾಕೆ ನಮಾಜ್ ಮಾಡೋದು, ನಾವ್ಯಾಕೆ ಪ್ರಾರ್ಥನೆ ಸಲ್ಲಿಸೋದು ಅಂತ ಕೇಳ್ತಾರೆ. ಆಗ ಅವ್ರ ತಂದೆ ಜೈನುಲಾಬ್ದೀನ್ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ನಾವು ಧ್ಯಾನ, ಪ್ರಾರ್ಥನೆ ಅಥವಾ ನಮಾಜಿನಲ್ಲಿದ್ದಾಗ ನಾವು ಸಂಕುಚಿತ ಅರ್ಥದಲ್ಲಿ ಇರದೆ ಬ್ರಹ್ಮಾಂಡದ ಒಂದು ಭಾಗವಾಗಿ ಹೋಗ್ತೀವಿ. ಅಲ್ಲಿ ಇದ್ಯಾವುದು ಕೂಡ ಅಂದರೆ ನಮ್ಮ ಸಂಪತ್ತು, ನಮ್ಮ ವಯಸ್ಸು, ನಮ್ಮ ಜಾತಿ, ನಮ್ಮ ಧರ್ಮ, ಪಂಥ ಈ ರೀತಿಯ ಯಾವ ಭೇದ ಭಾವ ಕೂಡ ಇರಲ್ಲ. ನಾವು ಈ ಪರಿಸರದ, ಈ ಬ್ರಹ್ಮಾಂಡದ, ಈ ಸೃಷ್ಟಿಯ ಒಂದು ಭಾಗವಾಗ್ತೀವಿ ಅಂತ ಅರ್ಥಗರ್ಭಿತ ಉತ್ತರವನ್ನು ಜೈನುಲಾಬ್ದೀನ್ ರವರು ತಮ್ಮ ಮಗನಾದಂತಹ ಡಾಕ್ಟರ್ ಕಲಾಂ ರವರಿಗೆ ಕೊಟ್ಟಿದ್ರು. जैनुलाब्दीन ने कौन सा काम शुरू किया? जैनुलाब्दीन ने लकड़ी की नौकाएं बनाने का काम शुरू किया. एक स्थानीय ठेकेदार के साथ समुद्र तट के पास वे नौकाएं बनाने लगे. ये नौकाएं तीर्थयात्रियों को रामेश्वरम से धनुषकोडी तक लाने ले जाने के काम आती थीं. ಜೈನುಲಾಬ್ದೀನ್ ರವರು ಮರದ ಹಲಗೆಗಳಿಂದ ನೌಕೆಗಳನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಶುರು ಮಾಡಿಕೊಂಡಿದ್ರು. ಅವರೊಬ್ಬರೇ ಇದ್ರ? ಇಲ್ಲ, ಅವ್ರ ಜೊತೆಗೆ ಸ್ಥಳೀಯ ಗುತ್ತೇದಾರರಾದಂತಹ ಜಲಾಲುದ್ದೀನ್ ಸಹ ಅವ್ರ ಜೊತೆಗಿದ್ರು. ಅವರಿಬ್ರು ಸೇರಿ ಸಮುದ್ರದ ದಡದಲ್ಲಿ ಈ ವ್ಯಾಪಾರವನ್ನ ಶುರು ಮಾಡಿದ್ರು. ಈ ನೌಕೆಗಳು, ಇವರು ತಯಾರು ಮಾಡ್ತಕ್ಕಂಥ ನೌಕೆಗಳು ಮುಖ್ಯವಾಗಿ ಏನ್ ಮಾಡ್ತಾ ಇದ್ವು ಅಂದ್ರೆ, ತೀರ್ಥಯಾತ್ರೆಗೆ ಬಂದಂತಹ ತೀರ್ಥಯಾತ್ರಿಗಳನ್ನ ರಾಮೇಶ್ವರದಿಂದ ಧನುಷ್ಕೋಡಿವರೆಗೂ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ವು. 4 या 5 ವಾಕ್ಯೋ ಮೇ ಉತ್ತರ ಲಿಖಿಯೇ. 4 ಅಥವಾ 5 ವಾಕ್ಯಗಳಲ್ಲಿ ನಾವೇನ್ ಮಾಡಬೇಕು, ಉತ್ತರಿಸಬೇಕು. ಒಂದೇ ಒಂದು ಪ್ರಶ್ನೆ ನಿಮಗೆ ಅಭ್ಯಾಸಕ್ಕಿರ್ತಕ್ಕಂಥದ್ದು. ಶಂಸುದ್ದೀನ್ अखबारों के वितरण का कार्य कैसे करते थे? शमसुद्दीन रामेश्वरम में अखबारों के एकमात्र वितरक थे. अखबार रामेश्वरम स्टेशन पर सुबह की ट्रेन से पहुंचते थे. वे इस अखबार एजेंसी को अकेले निभाते थे. रामेश्वरम में अखबारों की जुमला 1000 प्रतियां बिकती थी. ಶಂಸುದ್ದೀನ್ ಅವರು ಆ ಪತ್ರಿಕಾ ವಿತರಣೆಯ ಕಾರ್ಯವನ್ನ ಹೇಗೆ ನಿಭಾಯಿಸ್ತಾ ಇದ್ರು? ಇದು ಪ್ರಶ್ನೆ. ಶಂಸುದ್ದೀನ್ ಅವರು ಯಾರು? ನಮ್ಮ APJ ಅಬ್ದುಲ್ ಕಲಾಂ ರವರ ಕಜಿನ್ ಬ್ರದರ್ ಅವರು ರಾಮೇಶ್ವರದಲ್ಲಿ ಏಕಮಾತ್ರ ವಿತರಕರಾಗಿರ್ತಾರೆ. 1000 ಪ್ರತಿಗಳನ್ನು ಅವರು ಪ್ರತಿದಿನ ವಿತರಣೆ ಮಾಡ್ತಾ ಇರ್ತಾರೆ. ಬೆಳ್ಳಂಬೆಳಿಗ್ಗೆ ರಾಮೇಶ್ವರಂ ಸ್ಟೇಷನ್ಗೆ ಟ್ರೈನಿನ ಮೂಲಕ ಆ ಪತ್ರಿಕೆಗಳು ತಲುಪ್ತಾ ಇದ್ವು. ಇದೆಲ್ಲ ಕೆಲಸವನ್ನು ಕೂಡ ಶಂಸುದ್ದೀನ್ ಒಬ್ಬರೇ ನಿಭಾಯಿಸ್ತಾ ಇದ್ರು. ಈ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕು. 4ನೇ ಮೇನಲ್ಲಿ ಇನ್ ಮುಹಾವರಂ ಪರ್ ಧ್ಯಾನ್ ದೀಜಿಯೇ ಅಂತ ಇದೆ. ಮುಹಾವರೆ ಅಂದ್ರೆ ಯಾವುದಾದ್ರೂ ಒಂದು ವಿಶೇಷ ಅರ್ಥವನ್ನ ನಮಗೆ ಕೊಡಮಾಡುವ ಶಬ್ದಗಳು. ನುಡಿಗಟ್ಟಿನ ತರ ನಾವು ಅವನ್ನ ಬಳಸಬಹುದು. किसी विशेष अर्थ को प्रकट करने वाले वाक्यांश को मुहावरा कहते हैं. शाब्दिक रूप से मुहावरा शब्द का अर्थ अभ्यास होता है. मुहावरों का प्रयोग भाषा को सुंदर व प्रभावशाली और संक्षिप्त व सरल बनाने के लिए किया जाता है. ಮುಹಾವರೆಗಳನ್ನ ಯಾಕೆ ಬಳಸ್ತೀವಿ ಅಂದ್ರೆ, ಭಾಷೆಯನ್ನ ನಾವು ಸುಂದರಗೊಳಿಸಲು, ಹಾಗೆ ನಾವು ಹೇಳ್ತಕ್ಕಂಥ ಮಾತುಗಳನ್ನ ನಮ್ಮ ಭಾಷೆಯನ್ನ ಅತ್ಯಂತ ಪ್ರಭಾವಿಯನ್ನಾಗಿಸಲು, ಹಾಗೆಯೇ ಸರಳವಾಗಿಸಲು, ಹಾಗೆಯೇ ಸಂಕ್ಷಿಪ್ತವಾಗಿ ನಾವೇನು ಹೇಳಬೇಕು ಅಂತ ಇದೀವೋ ಅದನ್ನ ಹೇಳೋದಕ್ಕೋಸ್ಕರ ಈ ಮುಹಾವರೆಗಳನ್ನ ಬಳಸ್ತೀವಿ. ಮುಹಾವರೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ. ಮೊದಲ ಮುಹಾವರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಪೌ ಫಟನಾ. ಪೌ ಫಟನಾ ಕಾ ಮತ್ಲಬ್ ಹೋತಾ ಹೈ ಪ್ರಭಾತ್ ಹೋನಾ. ಪ್ರಭಾತ್ ಹೋನಾ ಅಂದ್ರೆ ಬೆಳಕರಿಯೋದು, ಬೆಳಗಾಗೋದು. ಕಾಮ್ ಆನಾ. ಕಾಮ್ಯ ಆನಾ ಇಸ್ತೆಮಾಲ್ ಹೋನಾ. ಕಾಮ್ ಆನಾ ಅಂದ್ರೆ ಯಾವುದಾದ್ರೂ ಒಂದು ವಸ್ತು ಇರುತ್ತೆ, ಅದು ಕೆಲಸಕ್ಕೆ ಬಳಕೆ ಆಗ್ತಾ ಇದ್ರೆ ಕಾಮಾನ ಅಂತ ನಾವು ಬಳಸಬಹುದು. ಈ ಮುಹಾವರೆಯ ಅರ್ಥ ಇದು. ಅನ್ಯವಚನ ರೂಪ ಲಿಖಿಯೇ. ಅನ್ಯವಚನ ರೂಪವನ್ನು ಬರೀಬೇಕು ನಾವು. ಬಚ್ಚಾ ಬಚ್ಚೆ, ಗಲಿ ಗಲಿಯಾ, ಕೇಲಾ ಕೇಲೆ, ನೌಕಾ ನೌಕಾಯೆ, ಪ್ರತಿಯಾ ಪ್ರತಿ, ಪುಸ್ತಕೆ ಪುಸ್ತಕ್. ಇಲ್ಲಿ ಪುಸ್ತಕೆ ಮತ್ತು ಪ್ರತಿಯ ಅಂತಕ್ಕಂಥವು ಬಹುವಚನದಲ್ಲಿದ್ದಾವೆ, ನಾವು ಏಕವಚನಕ್ಕೆ ಮಾಡಿದ್ವಿ. ಉಳಿದ ಎಲ್ಲಾ ಪದಗಳನ್ನ ಏಕವಚನದಲ್ಲಿದ್ದಾವೆ, ನಾವು ಅವನ್ನ ಬಹುವಚನದಲ್ಲಿ ನಾವು ಬರೀಬೇಕು. ವಿಲೋಮ್ ಶಬ್ದ ಲಿಖಿಯೇ. ಬಹುತ್, ಕಮ್, ಶಾಮ್, ಸುಬಹ, ಸಫಲ್, ಅಸಫಲ್, ಅಚ್ಚಾ, ಬುರಾ, ಬಡ, ಛೋಟಾ, ಅಪ್ನಾ, ಪರಾಯ. ಬಹುತ್ ಅಂದ್ರೆ ಜಾಸ್ತಿ, ಕಮ್ ಅಂದ್ರೆ ಕಡಿಮೆ, ಶಾಮ್ ಅಂದ್ರೆ ಸಂಜೆ, ಸುಬಹ ಅಂದ್ರೆ ಬೆಳಿಗ್ಗೆ, ಸಫಲ್ ಅಂದ್ರೆ ಸಫಲ, ಯಶಸ್ಸು, ಅಸಫಲ್ ಅಂದ್ರೆ ಅಪಯಶಸ್ಸು ಅಂದ್ರೆ ಅಪಜಯ. ಈ ತರ ನಾವು ಹೇಳ್ಬೋದು. ಅಚ್ಚ ಅಂದ್ರೆ ಒಳ್ಳೇದು, ಬುರ ಅಂದ್ರೆ ಕೆಟ್ಟದ್ದು, ಬಡ ಅಂದ್ರೆ ದೊಡ್ಡವ, ಛೋಟ ಅಂದ್ರೆ ಸಣ್ಣವ, ಅಪ್ನ ಅಂದ್ರೆ ತನ್ನದು, ಪರಾಯ ಅಂದ್ರೆ ಇನ್ನೊಬ್ಬರದು, ಪರರದು. ಜೋಡ್ಕರ್ ಲಿಖಿಯೇ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಅಂತೀವಲ್ಲ ಅದು. ಮೇರೆ ಪಿತಾ ಜೈನುಲಾಬ್ದೀನ್, ಮದ್ರಾಸ್ ರಾಜ್ಯ ಅಬ್ ತಮಿಳುನಾಡು. ಶಂಸುದ್ದೀನ್ ಚಚೇರೆ ಭಾಯಿ, ಅಹಮದ್ ಜಲಾಲುದ್ದೀನ್ ಅಂತರಂಗ ಮಿತ್ರ, ಪಕ್ಕಾ ದೋಸ್ತ್ ರಾಮಾನಂದ ಶಾಸ್ತ್ರಿ. ರಿಕ್ತ ಸ್ಥಾನೋಂ ಕಿ ಪೂರ್ತಿ ಕೀಜಿಯೇ. ಬಿಟ್ಟ ಸ್ಥಳ ತುಂಬಿರಿ. ಏನಂತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಾರಲ್ಲ ಅದು.
आशी अम्मा उनकी आदर्श जीवन संगिनी थी। रामेश्वरम प्रसिद्ध तीर्थ स्थल है। पुजारी पक्षी लक्ष्मण शास्त्री मेरे पिताजी के अभिन्न मित्र थे। अखबार एजेंसी को अकेले शमसुद्दीन ही चलाते थे। अहमद जलालुद्दीन की ಜೊಹರಾ ಕೆ ಸಾಥ್ ಶಾದಿ ಹೋ ಗಯಿ. ಅನುರೂಪತಾ ಬಗ್ಗೆ ಇದಕ್ಕಿಂತ ಮುಂಚಿನ ಪಾಠಗಳಲ್ಲಿ ಅವು ಹೇಗೆ ನಾವು ಅದನ್ನು ಬಳಸ್ತೀವಿ ಅಂತ ಹೇಳಿದ್ವಿ. ಈಗ ನೀವು ಸಂಕ್ಷಿಪ್ತವಾಗಿ ಉತ್ತರಗಳನ್ನು ನೋಡಿ. ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ. ಜಲಾಲುದ್ದೀನ್ ಜೀಜಾ, ಶಂಸುದ್ದೀನ್ ಚಚೇರೆ ಭಾಯಿ. ಟ್ರೇನ್ ಭೂಯಾತ್ರಾ, ನೌಕಾ ಜಲಯಾತ್ರಾ. ಹಿಂದೂ ಮಂದಿರ್, ಇಸ್ಲಾಂ ಮಸ್ಜಿದ್. ಹೀಗೆ ನಾವು ಅನುರೂಪದ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸಹಿ ಶಬ್ದ ಸೆ ಖಾಲಿ ಸ್ಥಾನ್ ಭರಿಯೇ. ಇಲ್ಲಿ 4 ಆಪ್ಷನ್ಸ್ ಇದಾವೆ. ನಾವೇನ್ ಮಾಡಬೇಕು, ಈ ಮಲ್ಟಿಪಲ್ ಆನ್ಸರ್ಸ್ ಅಲ್ಲಿ ಒಂದನ್ನ ನಾವು ಸರಿಯಾದದ್ದನ್ನ ಉತ್ತರವನ್ನ ಕಂಡು ಹಿಡಿದು ಬರೀಬೇಕು. ಅಬ್ದುಲ್ ಕಲಾಂ का जन्म डैश में हुआ. कहाँ हुआ? रामेश्वरम में हुआ. रामेश्वरम में प्रतिष्ठित कौन सा मंदिर है? शिव मंदिर है. जैनुलाब्दीन की दिनचर्या पौ फटने के पहले शुरू होती थी. अहमद जलालुद्दीन अब्दुल कलाम को क्या कहकर पुकारा करते? आजाद कहकर पुकारा करते थे. वाक्यों में प्रयोग कीजिए है जीवन संगिनी, पुश्तैनी, प्रसिद्ध, दिनचर्या, संतुष्टि. इनको हम खुद वाक्यों में प्रयोग कर सकते हैं. जैसे जीवन संगिनी, आशी अम्मा जैनुलाब्दीन की आदर्श जीवन संगिनी थी. पुश्तैनी, अब्दुल कलाम पुश्तैनी घर में रहते थे. गांधी जी एक प्रसिद्ध व्यक्ति थे. हमारी दिनचर्या पौ फटने से पहले शुरू होना चाहिए. संतुष्टि, अच्छे तरह से पढ़ लिखने से संतुष्टि की प्राप्ति होती है. ಇವೇ ಸೆಂಟೆನ್ಸ್ ಬಳಸಬೇಕು ಅಂತೇನಿಲ್ಲ. ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ವಾಕ್ಯಗಳಲ್ಲಿ ನೀವು ಈ ಪದಗಳನ್ನು ಬಳಸಬಹುದು. ನೆಕ್ಸ್ಟ್ ಪರ್ಯಾಯವಾಚಿ ಶಬ್ದ ಅಂದ್ರೆ ಒಂದು ಶಬ್ದ ಇರುತ್ತೆ, ಅದಕ್ಕೆ ಶಬ್ದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪದವನ್ನು ಕೂಡ ನಾವು ಬಳಸ್ತೀವಿ. ಅಂತಹ ಪದಗಳಿಗೆ ಪರ್ಯಾಯವಾಚಿ ಶಬ್ದಗಳು ಅಂತ ಕರೀತಾರೆ. ಅವನ್ನ ನೀವು ಬರೀರಿ ಅಂತ ಇಲ್ಲಿ ಹೇಳಿದ್ದಾರೆ. ಘರ್ ಗೃಹ ಮಕಾನ್. ಬುನಿಯಾದ್ ನೀವು. ಶಾಮ್ ಸಾಯಂಕಾಲ सांझ. शरीर देह काया तनु. दोस्त मित्र सखा. इस तरह से हमें लिख देना है. ಈ ನೆಕ್ಸ್ಟ್ ಕ್ವಶನ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ನ ದೃಷ್ಟಿಕೋನದಲ್ಲಿ. ನಾವೇನ್ ಮಾಡಬೇಕು, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾನ ಇಲ್ಲಿ ಬರೀಬೇಕು. ಇಲ್ಲಿ ಕ್ರಿಯಾ ಕೊಟ್ಟಿದ್ದಾರೆ, ನಾವು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾನ ಬರೀಬೇಕು. ಉದಾಹರಣೆನ ಪಢನ ಪಢಾನ, ಓದುವುದು ಓದಿಸುವುದು. ದೇಖ್ನ ದಿಖಾನ, ನೋಡುವುದು ತೋರಿಸುವುದು. ಸುನನ ಸುನಾನ, ಕೇಳುವುದು ಕೇಳಿಸುವುದು. ಕರ್ನ ಕರಾನ, ನಾವು ಯಾವುದಾದ್ರೂ ಕೆಲಸವನ್ನ ಮಾಡೋದು ಅಥವಾ ಇನ್ನೊಬ್ಬರಿಗೆ ಹೇಳಿ ಮಾಡಿಸುವುದು. ಜಗ್ನ ಜಗಾನ, ಎಚ್ಚರಗೊಳ್ಳೋದು ಎಚ್ಚರಗೊಳಿಸುವುದು. ಭೇಜ್ನ ಬಿಜು, ಕಳಿಸುವುದು ಇನ್ನೊಬ್ಬರಿಗೆ ಹೇಳಿ ಅದರ ವ್ಯವಸ್ಥೆಯನ್ನ ಮಾಡೋದು. ಚಲ್ನ ಚಲಾನ, ನಡೆಯುವುದು ಹಾಗೂ ನಡೆಸುವುದು. ಬೈಟ್ನ ಬಿಠಾನ, ಕೂತ್ಕೊಳ್ಳೋದು ಇನ್ನೊಬ್ಬರಿಗೆ ಕೂತ್ಕೊಳ್ಳೋದಕ್ಕೆ ಹೇಳೋದು. ಬಿಠಾನ ಅಂದ್ರೆ ಕೂತ್ಕೊಳ್ರಿ ಅಂತ ಹೇಳೋದು, ಕುಳ್ಳಿರಿಸುವುದು. ರೋನ ರುಲಾನ, ಅಳೋದು ಮತ್ತು ಅಳಿಸೋದು. ಇನ್ನೊಬ್ಬರಿಗೆ ಅಳಿಸೋದು ಬೇಕಾಗಿಲ್ಲ ತಾನೇ, ನಾವು ಸುತ್ತ ಹತ್ತು ಪರವಾಗಿಲ್ಲ. ಧೋನ ಧುಲಾನ, ತೊಳೆಯುವುದು ಮತ್ತು ತೊಳೆಸುವುದು. ದೇನ ದಿಲಾನ, ಕೊಡೋದು ಮತ್ತು ಕೊಡಿಸುವುದು. ಇದು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಗಳನ್ನ ಮಾಡ್ತಕ್ಕಂತಹ ವಿಧಾನ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಪರೀಕ್ಷೆಯ ದೃಷ್ಟಿಯಲ್ಲಿ. उदाहरण के अनुसार प्रेरणार्थक शब्दों की सहायता से 5 वाक्य बनाइए. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಪ್ರೇರಣಾರ್ಥಕ ಶಬ್ದವನ್ನ ಬಳಸಿದ್ದಾರೆ. ಅಧ್ಯಾಪಕ ಕಹಾನಿ ಸುನಾತೆ ಹೈ, ಅಧ್ಯಾಪಕರು ಕಥೆಯನ್ನ ಕೇಳಿಸುತ್ತಿದ್ದಾರೆ. ಇದು ನಿಮಗೆ ಕೊಟ್ಟಿರ್ತಕ್ಕಂತಹ ಉದಾಹರಣೆ. ನಾವು ಅದೇ ರೀತಿಯ ಇನ್ನೊಂದಷ್ಟು ವಾಕ್ಯಗಳನ್ನ ನಾವು ಸ್ವಂತವಾಗಿ ಬರೀಬೇಕು. ಉದಾಹರಣೆಗೆ ಮಾ ಖಾನಾ ಖಿಲಾತಿ ಹೈ ಅಂದ್ರೆ ಅಮ್ಮ ಊಟವನ್ನ ಮಾಡಿಸುತ್ತಾಳೆ. ರಾಜು ಪಾಠ ಪಡಾತಾ ಹೈ, ರಾಜು ಅನ್ನೋನು ಪಾಠವನ್ನ ಓದಿಸುತ್ತಿದ್ದಾನೆ. ನಾನಿ ಕಿಸ್ಸಾ ಸುನಾತಿ ಹೈ ಅಂದ್ರೆ ಅಜ್ಜಿ ಯಾವುದೋ ಘಟನೆಯನ್ನ ಹೇಳುತ್ತಿದ್ದಾರೆ, ಕಥೆಯನ್ನ ಹೇಳುತ್ತಿದ್ದಾರೆ. ಪಿತಾಜಿ ಬಾಜಾರ್ ಸೆ ಫಲ್ ಲಾತೆ ಹೈ ಅಂದ್ರೆ ತಂದೆಯವರು ಸಂತೆಯಿಂದ ಹಣ್ಣನ್ನು ತರುತ್ತಾರೆ. ಇವೆಲ್ಲ ಪ್ರೇರಣಾರ್ಥಕ ಕ್ರಿಯಾ ಶಬ್ದಗಳನ್ನ ಬಳಸಿರ್ತಕ್ಕಂತಹ ವಾಕ್ಯಗಳು. ಇನ್ನೊಂದು ಉಳಿತಲ್ಲ, ಹೇಳೋಣ. ರಾಹುಲ್ ಕಾರ್ ಚಲಾತಾ ಹೈ, ರಾಹುಲ್ ಕಾರನ್ನು ಚಲಾಯಿಸುತ್ತಾನೆ. ಇವು ಉದಾಹರಣೆಗಳಷ್ಟೇ. ನೀವು ಸ್ವಂತವಾಗಿ ಇನ್ನೊಂದಷ್ಟು ವಾಕ್ಯಗಳನ್ನ ಬರೆಯುವ ಪ್ರಯತ್ನವನ್ನ ಮಾಡಬಹುದು. ಇದು ಮೇರಾ ಬಚಪನ್ ಪಾಠದ ಅಭ್ಯಾಸಕ್ಕಿದ್ದ ಪ್ರಶ್ನೆಗಳನ್ನ ಅವನ್ನ
ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ವಿವರಣೆ ಮಾಡಿದ್ದೀನಿ, ಅದಕ್ಕೆ ತಕ್ಕದಾದಂಥ ಉತ್ತರಗಳನ್ನ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್.